ನನಗೆ ಭಯ ಆಗ್ತಿದೆ. ಅಲ್ಲಿ ಏನು ಸಿಕ್ತು ಅಂತ ಹೇಳಕ್ಕ? ಏನಿಲ್ಲ. ಏನಿಲ್ಲ ಅಂದರೆ ಎಂತ ಅರ್ಥ? ಗೌರಿ ಟ್ರಂಕ್ ಬಗ್ಗೆ ಎಲ್ಲ ವಿಷಯ ನಂಗೆ ಹೇಳಿ ಆಯಿತು. ಗೌರಿ ಮಾತು ಮುರಿದು ಬಿಟ್ಟಿಯಾ? ಯಾರಿಗೂ ಹೇಳ್ಬೇಡ ಅಂತ ತಾನೇ ನಾನು ಹೇಳಿದ್ದು. ಯಾಕೆ 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 ಯಾಕೆ? ಅಕ್ಕ ಯಾಕೆ ಹೆದರಿಸ್ತಾ ಇದೀಯಾ? ನಾವು ಜಸ್ಟ್ ಕೇಳಿದ್ವಿ, ಅದಕ್ಕೆ ಆನ್ಸರ್ ಮಾಡು ಅಷ್ಟೇ. ನಾವೇನಾದ್ರು ಬೈದ್ವಾ? ನನಗೇನು ನನಗೇನು ನನಗೇನು? ಅಯ್ಯಯ್ಯೋ, ನನ್ನ ಸೊಸೆ ಹೇಗಾದ್ರು ಅರ್ಥದಾಳೆ. ದೇವ್ರೆ, ಏನಪ್ಪ ಮಾಡ್ಲಿ? ಗಿರ್ಜಮ್ಮ, ಕಾಶಿ ಅವ್ರೆ, ಏನೋ ಕೇಳ್ತಿದ್ರಿ? ಅಕ್ಕ ಸುಮ್ಮನೆ ತಲೆ ಕೆಡಿಸ್ಬೇಡಿ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಯ್ಯೋ ಭಗವಂತ, ನಮ್ಮ ಮನೇಲಿ ಏನ್ ನಡೀತಿದ್ಯಪ್ಪ? ನನಗಂತೂ ಭಯ ಆಗ್ತಿದೆ, ಕೈ ಕಾಲೇ ಆಡ್ತಿಲ್ಲ. ಭಗವಂತ, ನೀನೇ ದಾರಿ ತೋರ್ಸಪ್ಪ. ಗಿರ್ಜಮ್ಮ, ನೀವು ಈ ಮನೆ ಯಜಮಾನಿ, ವಿಶ್ವನಾಥ್ ಅವ್ರ ಸೊಸೆ, ಸ್ಕಂದ ಪ್ರಾಣಿ ಎಂಬ ಮಕ್ಕಳ ತಾಯಿ, ಶಿವಪ್ರಸಾದ್ ಅವ್ರ ಹೆಂಡತಿ. ಯಾವ ಶಿವಪ್ರಸಾದ? ಅಯ್ಯೋ, ಗಂಡನ್ನೇ ಯಾವನ್ಲೇ ಅಂತಿದ್ದಾಳಲ್ಲಪ್ಪ. ಅಕ್ಕ ಏನಾಯ್ತು? ಅವ್ನು ಯಾವಂಗೋ ಹೆಂಡತಿ ಅಂತ, ಈಗೀಗ ಅಕ್ಕ ಅಂತ, ನಿಂಗ್ ಗಿರ್ಜಮ್ಮ ಅಂತ, ಇನ್ಯಾರಿಗೋ ಅವು ಅಂತ. ನನ್ಗೆ ಏನ್ ಅನ್ಕೊಂಡಿರ್ಲಿ ಖಬರ್ಗೇಡ್ಗಳ? ಗಂಡು ಮೆಟ್ಟಿದ ನಾಡಿಂದ ಬಂದೇನ್ನ ನನ್ನ ಮುಂದ ನಕರ ಮಾಡಿದ್ರು 100 ಕುದುರೆ, 11 ಆನೆ, 10,000 ಮಂದಿನ ಕರ್ಕೊಂಡ್ ಬಂದು ನಿಮ್ ಮೇಲೆ ಯುದ್ಧ ಮಾಡ್ತೇನೆ. ಗಿರ್ಜಮ್ಮ ಎಂತ ಇದಲ್ಲ? ಯಾವಾಗಿಲ್ಲ ಗಿರ್ಜಮ್ಮ? ಅಕ್ಕನ ಮೈ ಮೇಲೆ ದೆವ್ವ ಬಂದಿದೆ, ಓಡ್ರಿ ಓಡ್ರಿ ಓಡ್ರಿ. ಶಿವ ಸರ್, ಈಗ ನೀವು ತಿಂತೀರಾ? ನಾನೇ ತಿನ್ನಿಸ್ಲಾ? ಬೇಡ ಪ್ಲೀಸ್, ಬೇಡ ಮಾರ್ಗಿ ಮೇಡಮ್. ಸರಿ, ಕೈ ತೂತಾದ್ರೂ ಕೊಡ್ತೀನಿ, ತಗೊಳ್ಳಿ. ಪರವಾಗಿಲ್ಲ, ನಾನೇ ತಿಂದಿದ್ದು ಬಿಡಿ. ಶಿವ ಸರ್, ಒಂದ್ ವೇಳೆ ನಿಮಗೆ ಸ್ವಂತ ತಂಗಿ ಇದ್ದು ಅವಳಿ ಮಾತು ಕೇಳಿದ್ರೆ ಅವಳಿಗೂ ಹೀಗೆ ಹೇಳ್ತಾ ಇದ್ರಾ? ರಾಮಯ್ಯ, ಅಲ್ಲಿ ನೋಡು, ಕೈ ತುತ್ತು ಮೇಳ ಬೇರೆ ಶುರುವಾಯ್ತು. ಸರ್, ಆಫೀಸ್ ಪಾರ್ಟಿನಲ್ಲಿ ನೀವು ಫುಲ್ ಟೈಟ್ ಆಗಿ ಬಿದ್ದಿದ್ದಾಗ ನಾನು ಕೈ ತುತ್ತು ಮಾಡಿ ನಿಮಗೆ ತಿನ್ನಿಸ್ದೆ. ಹಂಗಂದ್ರೆ ನಾವಿಬ್ರು ಆ ಟೈಪು, ನಮ್ಮಿಬ್ರಿಗೆ ಸಂಬಂಧ ಇದೆ ಅಂತನಾ? ಆರಾಮಾಗ್ತೀನಿ. ಬಾಸ್ಕಿ, ಕೊಳೆಯಾಗಿರೋ ಕನ್ನಡಕಗಳು ಹಾಕೊಂಡು ನೋಡಿದ್ರ ಊರೆಲ್ಲ ಕೊಳಕೊಳೆಯಾಗಿ ಕಾಣೋದು. ಕೊಳಕ ಅವರಿಬ್ರು ಅಣ್ಣ ತಂಗಿಗಳಿಗಿಂತ ಹೆಚ್ಚು ತಿಳ್ಕ. ಇಬ್ಬರಿಗೂ ಬುದ್ಧಿ ಇಲ್ಲ, ಇಬ್ರು ದಟ್ರೆ. ಇವು ನನ್ನ ಹೆಂಡತಿ ಬಗ್ಗೆ ಬೇಜಾನ್ ಬೇಡ ಕೊಡ್ತಿದ್ದ. ದೇವತೆ ಗಂಧರ್ವ ಕನ್ನಿಕೆ ಅಂತೆಲ್ಲ ಈಗ ತೋರಿಸ್ತೀನಿ. ಮಾರ್ಗಿ ಮೇಡಮ್, ನಾನಿಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ. ಗಿರಿ ಊಟ ಮಾಡಿದ್ಲೋ ಇಲ್ಲೋ ಅಂತ ಒಂದ್ಸಲ ಒಂಥರ ಆಗ್ತಾ ಇದೆ. ಶಿವ ಸರ್, ಗಿರಿಜಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ತಂಗಿ ಗೌರಿ ಅವರಿದ್ದಾರೆ, ಅಲ್ಲದೆ ನಿಮ್ಮ ತಂದೆ ಕೂಡ ಇದ್ದಾರೆ.
ನೀವು ತಲೆ ಕೆಡ್ಸ್ಕೊಬೇಡಿ, ತಿನ್ನಿ ಫಸ್ಟ್. ಅದಕ್ಕೆ ನೀನು ನಿಲ್ಲಿಸಲಿಲ್ಲ ಅಂತ ತಿಳ್ಕ, ನೀ ಎಲ್ಲೆಲ್ಲಿ ಜೂಜ್ಗಳಾಡ್ತೀಯ, ಎಷ್ಟೆಷ್ಟು ದುಡ್ಡುಗಳು ಕಳೆದಿದ್ಯಾ, ಎಲ್ಲರೂ ನೀನು ಎಂಟಿಗೆ ಹಾಕೊಬಿಡ್ತೀನಿ. ಹೋಗಲ್ಲ, ಈಗಲೇ ಈ ವಿಡಿಯೋ ತಗೊಂಡೋಗಿ ಶಿವಪ್ರಸಾದ್ ಅವ್ರ ಮನೆಗೆ ಹೋಗಿ ಗಿರ್ಜಂಗೆ ಈ ವಿಡಿಯೋ ತೋರಿಸ್ತೀನಿ. ಹಂಗೆ ತೋರಿಸಿ ಈ ಶಿವಪ್ರಸಾದ್ ಸಂಸಾರ ಕುಳಿ ಹಿಂಡಿ ಹೊಡೆದಾಕ್ಲಿಲ್ಲ ಅಂದರೆ ನನ್ನ ಹೆಸರು ಭಾಸ್ಕರ ಇಲ್ಲ. ಸರ್ ಶಿವ್ ಸರ್, ನೀವು ಹೇಳ್ತಿರೋದನ್ನ ನೋಡಿದ್ರೆ ನಂಗೆ ಅನ್ಸುತ್ತೆ ಗಿರಿಜಾ ಮ್ಯಾಮ್ಗೆ ಯಾವ್ದಾದ್ರು ಕೆಟ್ಟ ಕನ್ಸು ಬಿದ್ದಿರ್ಬೋದು ಅಂತ, ಅಥವಾ ಯಾವ್ದಾದ್ರು ಕೆಟ್ಟ ಸುದ್ದಿ ಕೇಳಿರ್ಬೋದು ಅವರು. ಕೆಲವೊಂದ್ಸತಿ ಈ ಹಾರರ್ ಮೂವಿಗಳು ನೋಡಿದ್ರೆ ಆ ಹ್ಯಾಂಗ್ ಓವರಲ್ಲೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ಆ ಹ್ಯಾಂಗ್ ಓವರಿಂದ ಬೇಗ ಬರ್ತಾರೆ ಆಚೆ. ನೀವು ತಲೆ ಕೆಡ್ಸ್ಕೋಬೇಡಿ, ಡೋಂಟ್ ವರಿ. ಮಾರ್ಕಿ ಮೇಡಮ್, ನೀವು ಹೇಳಿದಾಗೆ ಆದಷ್ಟು ಬೇಗ ಗಿರಿ ನಾರ್ಮಲ್ ಆಗ್ಬಿಟ್ರೆ ನನಗಷ್ಟೇ ಸಾಕು. ಆಗ್ತಾರೆ. ಹೇಳಪ್ಪ. ಹಾ, ಹೌದಾ? ಯಜಮಾನ್ರೆ, ಶಿವರಿಗೆ ಫೋನ್ ಮಾಡ್ರೆ? ಅಯ್ಯೋ, ಫೋನ್ ಮಾಡಿದ್ದೀನಪ್ಪ, ಬರ್ತೀನಿ ಅಂತ ಹೇಳ್ದ, ಇನ್ನೂ ಬಂದಿಲ್ಲ. ಬಾವ ಆನ್ ದ ವೇ ಇದ್ದಾರೆ ಅನ್ಸುತ್ತೆ ರೀ. ವಿಷಯನ ಅವರಿಗೆ ಆರಾಮಾಗಿ ಹೇಳಿ, ಗೊತ್ತಾದ್ಮೇಲೆ ಗಾಬರಿ ಆಗ್ಬೋದು. ಕಿವಿಯಾರ ಕೇಂಡ್ರೆ ಗಾಬರಿ ಹತ್ರ ಅಂದ್ರೆ ನಾವೇನು ಕಣ್ಣಾರೆ ಕಂಡಿತ್ತು ನಮ್ಮ ಪರಿಸ್ಥಿತಿ ಅಂತ. ನನಗಂತೂ ಫ್ಯೂಸೇ ಆಫ್ ಆಯ್ತು ಮಾಡ್ತೀನಿ. ಅಯ್ಯೋ, ನನ್ನ ಮೀಟ್ರ್ ಬೋರ್ಡೆ ಸುಟ್ಟೋಗಿದ್ಯಪ್ಪ. ಏ ಅಪ್ಪ, ಮೀಟರ್ ಬೋರ್ಡ್ ಸುಟ್ಟೋದ್ರೆ ಬೆಸ್ಕಾಮಗೆ ಕಾಲ್ ಮಾಡ್ಬೇಕಾಗಿತ್ತು. ನನಗೆ ಯಾಕೆ ಕಾಲ್ ಮಾಡಿದೆ? ಆಫೀಸಲ್ಲಿ ಎಷ್ಟು ಕೆಲಸ ಆಯ್ತು ಗೊತ್ತಾ? ಹಾಳಾದ ನಿನ್ನ ಗಾಡಿ ಕೆಟ್ಟೋಯ್ತು. ಯಾರ ಹತ್ರ ಡ್ರಾಪ್ ಹಾಕ್ಸ್ಕೊಂಡ್ ಬಂದೆ ನಾನು. ಶಿವರೇ, ನೀವೇನೋ ಡ್ರಾಪ್ ಹಾಕ್ಸ್ಕೊಂಡು ಬಂದ್ರಿ, ಆದ್ರೆ ನಮ್ಗಿಲ್ಲಿ ಟೆನ್ಷನಿಗೆ ಡ್ರಿಪ್ಸ್ ಹಾಕೊಂಬ ಪರಿಸ್ಥಿತಿ ಬಂದಿತ್ತು ಮರ್ರೆ. ಅಯ್ಯೋ, ಅಂಥದ್ದು ಏನಾಯ್ತು ಕಾಶವ್ರೆ? ಗಿರ್ಜಮ್ಮ ಎಂತಕ್ಕೂ ಒಂದ್ ನಮ್ನಿ ಆಡ್ತಿದ್ರು ಶಿವರೇ. ಬೆಳಗ್ಗೆ ಆಡ್ತಿದ್ಲಲ್ಲ ಆ ಥರನಾ? ಅದಕ್ಕೂ ಭಯಂಕರ. ಟೀಸರ್ ತೋರಿಸ್ಬಿಟ್ಲು. ಟ್ರೈಲರು ಟೀಸರು ಎರಡೂ ಅಲ್ಲ, ಪಿಕ್ಚರೇ ತೋರಿಸ್ಬಿಟ್ಲು. ಆ ಭಯಕ್ಕೆ ನಾವು ಇಂಟರ್ವಲ್ಗೆ ಹೊರಗಡೆ ಬಂದ್ಬಿಟ್ವಿ. ಅಯ್ಯೋ, ಯಾಕೆಲ್ಲ ಸೇರ್ಕೊಂಡು ಹಿಂಗೆ ಎದುರಿಸ್ತಾ ಇದ್ದೀರಾ? ಅದೇನು ಅಂತ ಬಿಡಿಸಿ ಹೇಳ್ಬಾರ್ದಾ? ಹೇಳ್ತೀನಪ್ಪ, ಕೇಳು. ಏಯ್ ಗೌರಿ, ಏಯ್ ಯಾವಲ್ಲಿ ಅವ ಶಿವಪ್ರಸಾದ? ನನ್ ಏನ್ ಅನ್ಕೊಂಡಿರ್ಲಿ ಖಬರ್ಗೇಡಿಗಳ? ಗಂಡು ಮೆಟ್ಟದ ನಾಡಿಂದ ಬಂದೇನ್ನ ನನ್ ಮುಂದ ನಕರ ಮಾಡಿದ್ರು 100 ಕುದುರೆ, 11 ಆನೆ, 10,000 ಮಂದಿನ ಕರ್ಕೊಂಡ್ ಬಂದು ನಿಮ್ ಮೇಲೆ ಯುದ್ಧ ಮಾಡ್ತೇನೆ. ದಾನವನ್ನ ದಾನ ಕೊಡೋದ್ರಾಗ ಒಂಥರ ಸುಖ ಐತಿ. ಗಿರಿ ಇಷ್ಟೆಲ್ಲ ಮಾಡಿದ್ಲಾ? ಅಪ್ಪ, ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಎಲ್ಲರೂ ಇಲ್ಲೇ ಇದ್ದಾರೆ. ಒಳ್ಳೇದಾಯ್ತು. ಶಿವು ಮಾಡಿರೋ ಈ ಕೆಲಸನ ಎಲ್ರಿಗೂ ತೋರಿಸಿ ಅವನ್ ಮರ್ಯಾದೆ ತೆಗಿಬೋದು. ಓ ಬಾಸ್ಕೆ, ವಿಷಯ ಗೊತ್ತಾಗಿ ನನಗಿಂತ ಮೊದಲೇ ಬಂದಿದ್ಯಾ? ಅಂದ್ರೆ ವಿಷಯ ನಿನಗೂ ಗೊತ್ತಾಗೋಯ್ತಾ? ಅಯ್ಯೋ, ಶಿವ ಸರ್ ಬಂದ್ಬಿಟ್ಟವ್ರೆ. ಅದೇ ಪ್ರಾಬ್ಲಮ್ ರಾಮಯ್ಯ. ಈ ಬಾಸ್ಗೆ ಏನಾದ್ರು ಬತ್ತಿ ಕಡಕ್ಕೆ ಮುಂಚೆ ತಡಿಬೇಕು. ಬಾರಪ್ಪ. ಓ, ನೀವು ಬಂದ್ಬಿಟ್ರಾ? ಅಂದ್ರೆ ವಿಷಯ ನಿಮಗೂ ಗೊತ್ತಾಗೋಯ್ತಾ? ಅಯ್ಯೋ ಭಗವಂತ, ಈಗೇನ್ ಮಾಡೋದು? ಇವನ್ನ ಎಳ್ಕೊಂಡು ಹೋಗೋದು ಚಾನ್ಸೇ ಇಲ್ಲ. ನಾನು ಗಿರ್ಜಕ್ಕನ್ ನೋಡ್ಲೇಬೇಕು. ಎಲ್ಲಿ ಒಳಗಿದ್ದಾರಾ? ಅವ್ರು ಒಳಗಡೆನೆ ಇದ್ದಾರೆ, ಆದ್ರೆ ನೀವು ಒಳಗೋದ್ರೆ ಹೊರಗ್ ಬರಲ್ಲ. ನಮ್ ಗಿರ್ಜಕ್ಕನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಬಿಡ್ರಿ. ಅಯ್ಯೋ ಸರ್, ಯಾಕೆ ಸರ್ ಅವನ್ನ ಒಳಗೆ ಬಿಟ್ಕೊಂಡ್ರಿ? ಅಯ್ಯೋ, ನಾನೆಲ್ಲಪ್ಪ ಬಿಟ್ಕೊಂಡೆ, ಅವನೇ ತಾನೇ ಒಳಗಡೆ ಹೋಗಿದ್ದು. ಅಯ್ಯೋ ಸರ್, ಅದು ಏನಾಯ್ತು ಅಂದ್ರೆ ನೀವು ಮಾರ್ಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರಾ? ಅಯ್ಯೋ, ಒಳಗಡೆ ಆಪ್ತ ಮಿತ್ರ ಆಪ್ತ ರಕ್ಷಕ ವೆಬ್ ಸೀರೀಸ್ ನಡೀತಾ ಇದೆ. ನನ್ನನ್ನು ಸಿಕ್ಸಕ್ ಬಂದ ಅಂತ ಕೋಪ ಮಾಡ್ಕೊಳ್ಳೋ, ಅಥವಾ ಇವನ್ ಒಳಗೋಗಿ ಸಿಗಾಕೊಂಡ ಅಂತ ಬೇಜಾರು ಮಾಡ್ಕೊಳ್ಳೋ ಗೊತ್ತಾಗ್ತಾ ಇಲ್ವೇ? ಭಗವಂತ, ಬಾಸ್ಕಿನ ನೀನೇ ಕಾಪಾಡಬೇಕು. ನನ್ನನ್ನೇ ತಡೆಯಕ್ಕೆ ಬರ್ತಾರೆ. ನನ್ನನ್ನು ತಡೆದು ನಿಲ್ಸಕ್ಕಾಗತ್ತಾ? ನಾನಂತರ ಶತಾಬ್ದಿ ಟ್ರೈನ್ ಇದ್ದಂಗೆ. ನನ್ನನ್ನು ತಡೆಯಕ್ಕೆ ಬರ್ತಾರೆ. ಗಿರಿಜಾ ಮೇಡಮ್, ಗಿರಿಜಾ ಮೇಡಮ್, ಏನಪ್ಪ ಇಷ್ಟು ಕೂಗಿದ್ರು ಮಾತಾಡ್ತಿಲ್ಲ? ಮನೆಯವರೆಲ್ಲ ಹೊರಗೆ ನಿಂತಿದ್ದಾರೆ, ಇಲ್ಲಿ ಗಿರಿಜಾ ಮೇಡಮ್ ಮಾತಾಡ್ತಿಲ್ಲ. ಏನಾದರೂ ಸಮಸ್ಯೆನಾ? ನಾನು ನೋಡಿದ್ರೆ ತಡೆದ್ರು ನಿಲ್ದಂಗೆ ಒಳಗೆ ಬಂದ್ಬಿಟ್ಟೆ. ಏನು ಮಾಡಲಿ? ನಾನು ಇಲ್ಲಿರ್ಬೇಕಾದ್ರೆ
ನನಗಿಂತ ಮುಂಚೆ ಸಮಸ್ಯೆ ಬರೋದಕ್ಕೆ ಹೇಗೆ ಸಾಧ್ಯ? ಐ ಆಮ್ ದಿ ಕ್ರಿಯೇಟರ್, ಸಮಸ್ಯೆಯ ಸೃಷ್ಟಿಕರ್ತ ನಾನು. ಶಿವು, ಇದೇ ನಿನಗೆ ಗಿರಿಜಾ ಮೇಡಮ್ಗೆ ಹೇಳಿ ಹೊಡಿಸ್ತೀನಿ ಮಾಂಜ. ಗಿರಿಜಾ ಮೇಡಮ್, ಏನಿದು ಮನೆಯೆಲ್ಲ ಕತ್ಲಿದೆ? ಗಿರ್ಜಕ್ಕ, ಗಿರ್ಜಕ್ಕ, ಓಹ್ ಇಲ್ಲಿದ್ದೀರಾ? ನಾನು ಗಿರ್ಜಕ್ಕ ಅಂತ ಕರಿತಾನೆ ಇದ್ದೆ. ಮೇಡಮ್, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಈ ತಪ್ಪು ಅನ್ನೋದಿದೆಯಲ್ಲ, ತಪ್ಪಿ ಆಗ್ತಾನೆ ಇರುತ್ತೆ. ಇದು ನಮ್ಮ ಕೈಯಲ್ಲಿ ಇರಲ್ಲ. ಒಂದು ಬಲ್ಬನ್ನ ಒಂದೇ ಹೋಲ್ಡ್ರಿಗೆ ಹಾಕಕ್ಕಾಗತ್ತೆ, ಎರಡೆರಡು ಹೋಲ್ಡ್ರಿಗೆ ಹಾಕಿದ್ರೆ ತಪ್ಪಾಗತ್ತೆ. ವಿಷಯ ಏನಂತ ನೇರವಾಗಿ ಹೇಳಲೇ ತಮ್ಮ? ಓಹೋ, ನಾನು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಹೇಳಿ ನಿಮ್ಮ ಜೀವನನ ಸರಿ ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನದ ಮೇಲೆ ನನ್ನನ್ನು ತಮ್ಮ ಅಂತಿದ್ದೀರಾ? ನಾನು ನಿಮ್ಮ ತಮ್ಮನೇ. ನೀನ್ ಯಾವ ಸೀಮೆ ತಮ್ಮಲೆ ನನಗ? ಈಗಷ್ಟೇ ತಮ್ಮ ಅಂದ್ರೆ ನಮ್ ಕಡೆ ಹೆಸರು ಗೊತ್ತಿಲ್ದಿರೋರ್ಗೆ ಹಂಗ ಕರೆಯೋದು. ಆಡ್ತಿರೋ ಮಾತು, ಕೂತಿರೋ ಭಂಗಿ ಎರಡು ಮಿಸ್ ಹೊಡಿತಿದ್ಯಲ್ಲ. ವಿಷಯ ಏನು ಅಂತ ಹೇಳೋ ಮಂಗ್ಯ. ಯಾಕಿಂಗಾಗಿದ್ದೀರಾ? ಓಹೋ, ಗಂಡನ ಮೇಲಿನ ಕೋಪನ ಹಿಂಗ್ ತೀರಿಸ್ಕೊತಾ ಇದ್ದೀರಾ? ತೀರಿಸ್ಕೊಳ್ಳಿ. ಈ ಶಿವು ಮತ್ತೆ ಮಾರ್ಗಿ ಮೇಡಮ್ ಮಧ್ಯೆ ಏನೋ ಸರಿ ಇಲ್ಲ. ನನ್ನ ಕಣ್ಣಾರೆ ನೋಡ್ದೆ. ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಬೇಕು ನೀವು. ಏನು ಒಬ್ರಿಗೊಬ್ರು ಇಷ್ಟಪಡಾತಾರೆ? ಬಿಟ್ಕೊಡೋಣ ಬಿಡು. ನೀನ್ ಯಾಕೋ ತಲೆ ಕೆಡಿಸ್ಕೊತಿ? ಹುಚ್ಕೊಡಿ. ದಾನ ಕೊಡೋದ್ರಾಗ ಒಂಥರ ಖುಷಿ ಆಯ್ತು. ರೇ, ಏನಾಗಿದೆ ನಿಮ್ಗೆ? ಹೆಂಡತಿಯಾಗಿ ಗಂಡನ್ನ ಇನ್ನೊಬ್ಳಿಗೆ ಬಿಟ್ಕೊಡೋಣ ಅಂತಿದ್ದೀರಲ್ಲ. ಹೆಂಡತಿ? ಯಾರ ಹೆಂಡತಿ? ಯಾವನಿಗೆ ಹೇಳ್ತಿಲೆ? ಇದೇನಾಯ್ತು ಗಿರ್ಜಕ್ಕ? ಗಂಡ ಇನ್ಯಾವಳ ಜೊತೆನೋ ಇದ್ದಾನೆ ಅಂತ ಹೇಳಿದ್ರೆ ಬಿಟ್ಕೊಡೋಣ ಅಂತಿದ್ದೀರಾ. ನಾನು ಯಾರಿಗೆ ಹೆಂಡ್ತಿ, ಯಾವನಿಗೆ ಹೆಂಡ್ತಿ ಅಂತ ಹೇಳ್ತಿದ್ದೀರಾ? ನಿಮ್ಮ ಸಂಸಾರಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಅಷ್ಟು ದೂರದಿಂದ ಓಡೋಡ್ಕೊಂಡು ಬಂದು ಇಲ್ಲಿ ನಿಮ್ಗಿರೋ ವಿಷಯನ ಹೇಳ್ತಾ ಇದ್ರೆ ನೀವು ನನ್ನ ಕಡೆ ತಿರುಗೂ ನೋಡ್ದೆ, ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ದೀರಾ. ನನ್ನ ಮುಖನೂ ನೋಡ್ದೆ. ನನ್ನ ಕಡೆ ನೋಡಿ ಗಿರ್ಜಕ್ಕ. ಯಾರೇ ಗಿರ್ಜಕ್ಕ? ನಾನು ದಾನವಲ್ಲಿ. ಡಾರ್ಕ್ ಮೋಡಲ್ಲಿ ಹಿಂಗ್ ಕೂತಾಗ್ಲೇ ಅನುಮಾನ ಬಂತು. ಇಲ್ಲೇ ಇದ್ರೆ ಇದೆಲ್ಲ ಅಕ್ಕ ಫೋರ್ಸ್ ಮಾಡಿದ್ದಕ್ಕೆ ಆಗಿದ್ದು ಬಾವ. ನಾನಾದ್ರೂ ಬೇಡ ಅನ್ಬೇಕಿತ್ತು. ಹೋಗ್ಲಿ ಬಿಡಮ್ಮ, ಹಣೆ ಬರಕ್ಕೆ ಯಾರ ಹೊಣೆ? ದೇವ್ರ ನಮ್ಮನ್ನು ಕಾಪಾಡ್ತಾನೆ. ಬೇಡ ಅಂದ್ರು ಗಿರಿಜಾ ಆ ಪೆಟ್ಟಿಗೆ ಓಪನ್ ಮಾಡಿ ಆ ಪುಸ್ತಕ ಓದ್ಬಿಟ್ಲು. ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಆ ದಾನವಲ್ಲಿಗೆ ದಿಗ್ಬಂಧನ ಹಾಕಿದ್ರು. ಈಗ ಆ ದಾನವಲ್ಲಿ ಹೊರಗಡೆ ಬಂದ್ಬಿಟ್ಟಿದ್ದಾಳೆ. ದಾನವಲ್ಲಿನ ಏನಪ್ಪ ಒಳ್ಳೆ ಹಾರರ್ ಸ್ಟೋರಿ ಹೇಳ್ತಾ ಇದೆಯಾ? ಯಾರಪ್ಪ ಈ ದಾನವಲ್ಲಿ? ಡೀಟೇಲ್ ಆಗಿ ಹೇಳೋ. ಹೇಳ್ತೀನಪ್ಪ. ನಮ್ಮ ಹಿರಿಯರು ರಾಜವಂಶಸ್ಥರಾಗಿದ್ದರು. ಆ ರಾಜ್ಯಕ್ಕೆ ದಾನವಲ್ಲಿನೇ ರಾಣಿಯಾಗಿತ್ತು. ನಾವು ರಾಜವಂಶಸ್ತ್ರ? ಅಯ್ಯೋ ದೇವ್ರೆ, ನಾವು ರಾಜವಂಶಸ್ಥರು ಅಂತ ಖುಷಿ ಪಡ್ಲಾ ಅಥವಾ ನನ್ನ ಹೆಂಡತಿ ದಾನವಲ್ಲಿ ಆಗಿದ್ದಾಳೆ ಅಂತ ದುಃಖ ಪಡ್ಲಾ ಗೊತ್ತಾಗ್ತಾ ಇಲ್ವೇ? ಸಮಾಧಾನ ಮಾಡ್ಕೊಳಪ್ಪ. ದಾನವಲ್ಲಿ ರಾಜ್ಯಕ್ಕೆ ರಾಣಿ ಆಗಿದ್ದು ಸಹಿತ ಸಂಗೀತ, ನೃತ್ಯ, ಕತ್ತಿ ವರ್ಷದಲ್ಲಿ ಪ್ರಸಿದ್ಧಳಾಗಿದ್ಲು. ಜೊತೆಗೆ ಸೌಮ್ಯ ಸ್ವಭಾವದಳಾಗಿದ್ಲು. ಯಾರೇ ಬಂದು ಏನೇ ಕೇಳಿದ್ರು ಕೊಟ್ಟು ಬಿಡ್ತಿದ್ಲು. ಅದಕ್ಕೆ ಪುಷ್ಪವಲ್ಲಿ ಆಗಿದ್ದ ಅವಳ ಹೆಸರು ದಾನವಲ್ಲಿ ಆಯಿತು. ಒಂದು ಸಲ ನಮ್ಮ ಮುತ್ತಾತ ವಿಜಯ ರಾಜಾಜಿನಗರ ಬಹದ್ದೂರು ಬೇಟೆಗೆ ಹೋಗಿದ್ರು. ಆಗ ಜಯನಗರ ರಾಜೇಂದ್ರ ಬಹದ್ದೂರು ನಮ್ಮ ರಾಜ್ಯಕ್ಕೆ ಬಂದು, ಆಹಾ, ನಿಮ್ಮ ರಾಜ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಭಿಕ್ಷವಾಗಿದೆ ಅಂತ ಹೊಗಳ್ತಾನೆ. ಆಗ ದಾನವಲ್ಲಿ ಅವನಿಗೆ ರಾಜ್ಯನ ಬರ್ಕೊಟ್ಟು ಬಿಡ್ತಾಳೆ.
ಈ ವಿಚಾರ ನಮ್ಮ ತಾತನಿಗೆ ಗೊತ್ತಾಗಿ ಇಬ್ಬರಿಗೂ ಜಗಳ ಆಗತ್ತೆ. ಆ ಜಗಳ ಪಕ್ಕದ ರಾಜ್ಯಕ್ಕೆಲ್ಲ ಹಬ್ಬಿಕೊಂಡು ಹೋಗುತ್ತೆ. ಆ ಜಗಳದಿಂದ ಇಡೀ ರಾಜ್ಯವೇ ನಾಶವಾಗಿ ಹೋಗುತ್ತೆ. ಕೊನೆಗೆ ದಾನವಲ್ಲಿ ದಾನ ಕೊಡಕ್ಕೆ ಏನೂ ಇಲ್ವಲ್ಲ ಅಂತ ಕೊರಗಿ ಕೊರಗಿ ಸತ್ತು ಹೋಗ್ತಾಳೆ. ಆಮೇಲೆ ಆ ದಾನವಲ್ಲಿ ಆತ್ಮಚರಿತ್ರೆ ಸೇರ್ಕೊಂಡ್ಬಿಡ್ತು. ಆಗ ನಮ್ಮ ಹಿರಿಯರು ದಾನವಲ್ಲಿನ ದಿಗ್ಬಂಧನ ಹಾಕಿ ಟ್ರಂಕಲ್ಲಿ ಕೂಡಿಟ್ಟಿದ್ರು. ಅದು ನಮ್ಮ ವಂಶದ್ದೇ ಅಲ್ವಾ ಅಂತ ತಲತಲಾಂತರದಿಂದ ಟ್ರಂಕಲ್ಲಿ ಇಟ್ಕೊಂಡ್ಬಂದಿದ್ದೆ. ಒಳ್ಳೆ ಪಿಕ್ಚರ್ ಕಥೆಗಳಾಗತ್ತಲ್ಲ ಸರ್. ಬಾಬಾ, ಇವಾಗ ಏನ್ ಮಾಡೋದು? ಅಕ್ಕನ ಹೇಗ್ ಸೇವ್ ಮಾಡೋದು? ಹಾ, ನನ್ನ ಗಿರಿನ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಐಡಿಯಾ ಏನಪ್ಪಾ ಅಂದ್ರೆ, ಇದು ಐಡಿಯಾ. ಕಾಶಿ ಅವ್ರಿಗೆ ಇದು ರಿಸ್ಕು, ನಿಮ್ಗೆ ಓಕೆನಾ? ಗಿರ್ಜಮ್ಮ ಸರಿ ಹೋತ್ರ ಅಂದ್ರೆ ನಾ ಎಂತ ರಿಸ್ಕ್ ಬೇಕಾದ್ರೂ ತಗಂತೆ ಶಿವ ಅವ್ರೆ, ನನಗೆ ಓಕೆ. ನೋಡ್ರಪ್ಪ, ನೀವಿಬ್ರು ಜೀವನ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದೀರಿ. ಸ್ವಲ್ಪ ಹುಷಾರಪ್ಪ. ಹೆದರ್ಕೋಬೇಡಪ್ಪ, ಭಗವಂತ ಇದ್ದಾನೆ. ಕಾಶಿ ಬನ್ನಿ. ಗಿರಿಜಾ, ದಾನವಲ್ಲಿ ಆಗಿರೋದನ್ನ ಕಣ್ಣಾರೆ ನೋಡಿ. ಅಯ್ಯೋ ಸುಂದರಮ್ಮ, ಮೊದಲೇ ಹೆದರ್ಕೊಂಡಿದ್ದಾನೆ, ಇನ್ನೆಷ್ಟು ಹೆದರ್ಸ್ಬೇಡ. ರಾಜಾದಿರಾಜಗಳು, ರಾಜ ಮಾರ್ತಾಂಡಗಳು, ರಾಜ ಕುಲ ತಿಲಕಗಳು, ರಾಜ ಹಂಸಗಳು, ಬಹುಪರಾಗ್ಗಳು, ಬಹುಪರಾಗ್ಗಳು. ಲಗ್ನ ಆಗ್ಲಿಲ್ಲ ಅಂದ್ರೆ ಕುಮಾರಿ, ಬಗಲಾಗಿ ನಿಂತ್ರೆ ದುಬಾರಿ. ಆನೆ ಹೊರೋದ್ ಅಂಬಾರಿ, ಯಮನಿಗೆ ಕೋಣಂದ ಸವಾರಿ. ಉತ್ತರ ಅಂದ್ರೆ ದಿಕ್ಕಲ್ಲ, ಪ್ರಶ್ನೆ ಕೊಡೋ ಸೋಕ್ರಿ. ಯಾಕಂದ್ರ ಉತ್ತರ ಕೊಡೋದ್ರಾಗ ಎತ್ತಿದ ಕೈ ನಮ್ಮ ಮಂದಿ ಜವಾರಿ. ಟಕ 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 ಟಕ. ಸದ್ದು ಯಾರಲ್ಲಿ? ಹಾವೇರಿಯಿಂದ ಬೀದರ್ ತುದಿ, ಬೆಳಗಾವಿಯಿಂದ ಯಾದಗಿರಿ ಮಗ್ಲು, ಇಲ್ಲಿ ಮಟ್ಟ ಆಳ್ಕೋತು ಕೂತಿರೋ ಮುಘೋಳ್ ಸಾಮ್ರಾಜ್ಯದ ಅಧಿದೇವತೆನೋ ನಾನು, ದಾನವಲ್ಲಿ. ಮಾತಾಡುವಷ್ಟು ಚಲವೇ ಅಂದೆ ಮಗನ? ಏಯ್ ದಾನವಲ್ಲಿ, ನಿನ್ನ ಮುಂದೆ ಬಂದು ನಿಂತಿರೋದು ವಿಜಯರಾಜಾಜಿನಗರ ಮಹತ್ತೂರು ಜವಾರಿ ಜಯಣ್ಣ. ಕಬ್ಬಣಕ್ಕೆ ತುಕ್ಕಿರಬಾರ್ದ, ಹೆಣ್ಣಿಗೆ ಸೊಕ್ಕಿರಬಾರ್ದ.
ಕಾದಿರೋ ಹಂಚ ಕಾಯ್ತಾರೋ ಹೆಂಚ ಮುಟ್ಟಬಾರ್ದು. ಬೆನ್ನ ಹಿಂದೆ ಕಣ್ಣು ಮುಂದ ಈ ವಿಜಯ ರಾಜಾಜಿನಗರ ಬಹದ್ದೂರ್ನ ಕಣಕಬಾರ್ದ. ಓಹೋ, ವಿಜಯ ರಾಜಾಜಿನಗರ ಬಹದ್ದೂರ್ ಸಾಮ್ರಾಜ್ಯನ ನಾಶ ಮಾಡಿ ಇಲ್ಲಿ ಬಂದು ನಿಂತಿಯನ್ಲೇ ಮಗ.